ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಬಗ್ಗೆ ನನ್ನ ಪ್ರಕಾರ ಯಾರೆಲ್ಲ ಕಂಟೆಸ್ಟೆಂಟ್ಗಳಾಗಿ ಬಂದರೆ ಈ ಒಂದು ಸೀಸನ್ಗೆ ತುಂಬನೇ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸೀಸನ್ ಆಗಿ ಏರ್ಪಡುತ್ತೆ. ಪೂರ್ಣವಾಗಿ ಈ ವಿಷಯವನ್ನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇ ಕೇಳ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಗಗನ. ಇವರು ಒಂಥರ ಚಿನ್ಕುರುಳಿ ಥರ, ಮಾತಾಡೋಕ್ಕೆ ನಿಂತರೆ ಇನ್ನು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಜಗಳ ಪಗಳ ಮಾಡಬೇಕು ಅಂತಂದರೆ ಇವರಿಗೆ ಆಗಲ್ಲ. ಇನ್ನು ಲವ್ ಸ್ಟೋರಿ ಮಾಡೋಕ್ಕೆ, ಫ್ಲರ್ಟ್ ಮಾಡೋಕ್ಕೆ ಇವರು ಬೆಸ್ಟ್ ಆಯ್ಕೆ ಆಗುತ್ತಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇವರು ಬೇಡಿಕೆ ಇರುವ ನಟಿ. ಯಾಕಂದರೆ ಹೆಸರಾಂತ ಹಾಸ್ಯ ನಟ ಗಿಲ್ಲಿ ನಟ ಅವರು ಇವರ ಪ್ರೀತಿ ಬೇಕೇ ಬೇಕು ಅಂತ ಜಪಿಸುತ್ತಾ ಇದ್ದಾರೆ. ಅದೇ ರೀತಿ ಸಹ ಡ್ರೋನ್ ಪ್ರತಾಪ್ ಅವರು ಸಹ ಇವರ ಹಿಂದೆ ಬಿದ್ದಿದ್ದಾರೆ. ಅಂದಾಗೆ ಈ ಪಾರಿವಾಳ ಯಾರು ಗೂಡು ಸೇರುತ್ತೆ ಅನ್ನೋದೇ ಡೌಟು. ಹಾಗೆಯೇ ಬಿಗ್ ಬಾಸ್ಗೆ ಹೋದರೆ ಹೊಸ ಲವ್ ಸ್ಟೋರಿ ಏನಾದರೂ ಓಪನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ಚೆನ್ನಾಗಿರುತ್ತೆ. ಶ್ರೇಯಾಂಕಾ ಪಾಟೀಲ್ ಟಗರುಪಟ್ಟಿ ಕರ್ನಾಟಕ ಕ್ರಶ್ ಅಂತಾನೆ ಫೇಮಸ್ ಆಗಿರೋ ಕ್ರಿಕೆಟರ್ ಇವರು. ರೀಲ್ಸ್ ಮತ್ತು ಡ್ಯಾನ್ಸ್ ಮಾಡೋದು ಇವರ ಒಂದು ಹವ್ಯಾಸವಾಗಿರುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ವರ್ಲ್ಡ್ ಕಪ್ ಮಹಿಳೆಯರ ವಿಶ್ವಕಪ್ ಆರಂಭವಾಗಲಿದೆ ಬೆಂಗಳೂರಲ್ಲಿ. ಸಪೋಸ್ ಇವರೇನಾದರೂ ಭಾರತ ತಂಡಕ್ಕೆ ಆಯ್ಕೆ ಆಗಲಿಲ್ಲ ಅಂತಂತಂದರೆ ಈ ಬಿಗ್ ಬಾಸ್ ಅನ್ನೋ ವೇದಿಕೆ ಬಂದರೆ ಸೂಪರ್ ಆಗಿರುತ್ತೆ. ಎಷ್ಟೋ ಹುಡುಗರು ತುಂಬ ಖುಷಿಯಾಗುತ್ತಾರೆ. ಸಪೋಸ್ ಇವರು ಬರಲಿಲ್ಲ ಅಂತಂದರೆ ವೇದ ಕೃಷ್ಣಮೂರ್ತಿ ಅಥವಾ ರಾಜೇಶ್ವರಿ ಗಾಯಕ್ವಾಡ್ ಅವರು ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೂರನೆಯದಾಗಿ ಅಮೃತ ಪ್ರೇಮ್, ಉದಯೋನ್ಮುಖ ಆ್ಯಕ್ಟರ್ ಇವರು. ಕೆಲವೊಂದಿಷ್ಟು ಸಿನಿಮಾಗಳನ್ನು ಈಗಾಗಲೇ ಇವರು ನಟಿಸಿರುತ್ತಾರೆ. ಇವರು ಈ ವೇದಿಕೆಗೆ ಬಂದರೆ ಇನ್ನೂ ಆ್ಯಕ್ಟಿಂಗ್ ಕಲಿಯಬಹುದು. ನೋಡೋಕ್ಕೂ ಕ್ಯೂಟ್ ಆಗಿ ಇದ್ದಾರೆ. ಚಿತ್ರರಂಗದಲ್ಲಿ ಬೆಳೆಯೋಕೆ ಒಂದಿಷ್ಟು ಪ್ರಚಾರ ಇವರಿಗೆ ಅವಶ್ಯಕತೆ ಇದೆ. ಹಾಗಾಗಿ ಬಿಗ್ ಬಾಸ್ಗೆ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತಾರೆ ಅನ್ನೋ ಆಶಯ ನಮ್ಮದು. ಗಂಗಮ್ಮ, ಜನರು ಬೇಕಾದಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಇವ್ರದ್ದೇ ಕ್ವಾಟ್ಲೆ. ಎಷ್ಟು ಹಿಂಸೆ ಕೊಡ್ತಾರೆ ಅಂತಂದರೆ ಹಿಂಗೂ ವಿಡಿಯೋ ಮಾಡ್ಬೋದಾ ಅಂತ ಒಂದೊಂದು ಸಲ ಕನ್ಫ್ಯೂಸ್ ಆಗುತ್ತೆ. ಒಂದಂತೂ ಗೊತ್ತಾಗುತ್ತೆ, ಇಂಥ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ಗೆ ಬೇಕೇ ಬೇಕು ಅಂತ. ಕಳಿಸ್ಕೊಟ್ಬಿಟ್ರಪ್ಪ ಹೋಲತ್ತಾಗ. ಹೆಣ್ಣಾಕಳ ಜೊತೆ ಜಗಳ ಹತ್ತಿದ್ರ ನೋಡೋಕೆ ಒಂಥರ ಕಿಕ್ ಇರುತ್ತೆ ಈ ಅಮ್ಮನ ಜೊತೆ. 5ನೇದಾಗಿ ಅಂಕಿತಾ ಅಮರ್, ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಚಂದೋಳಿ ಚೆಲುವೆ, ಹಾಗೆಯೇ ಉತ್ತಮ ಗಾಯಕಿ ಕೂಡ. ಪುಟ್ಟಗೌರಿ ಮದುವೆ, ನಮ್ಮನೆ ಯುವರಾಣಿ ಧಾರಾವಾಹಿ ಮೂಲಕ ಜನರ ಮನಸ್ಸು ಕದ್ದವರು. ಒಂದಿಷ್ಟು ಹಾಸ್ಯ ಕೂಡ ಇವರಲ್ಲಿ ನಾವು ನೋಡಬಹುದು. 6ನೇದಾಗಿ ಹಾರಿಕಾ ಮಂಜುನಾಥ್, ಧಾರ್ಮಿಕ ಭಾಷಣಗಾರ್ತಿ. ಚೈತ್ರ ಕುಂದಾಪುರ್ ಥರ ಇವ್ರನ್ನು ಒಳ್ಳೆಯ ಮಾತುಗಾರ್ತಿ. ಮಾತಾಡೋಕ್ಕೂ ಸೈ, ಜಗಳ ಮಾಡೋಕ್ಕೂ ಸೈ ಅನ್ನೋ ಕ್ಯಾರೆಕ್ಟರ್ ಥರ ಬಿಗ್ ಬಾಸ್ ಇವರನ್ನು ಹೇಗೆ ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದೇ ಡೌಟು. 7ನೇದಾಗಿ ಮೇಘಾ ಶೆಟ್ಟಿ, ಜೊತೆ ಧಾರಾವಾಹಿ ಮೂಲಕ ಪ್ರಖ್ಯಾತಿ ಪಡೆದವರು. ಇವರು ಮಾಸ್ಗೂ ಸೈ, ಕ್ಲಾಸ್ಗೂ ಸೈ. ಸದ್ಯಕ್ಕೆ ಸಿನಿಮಾ ರಂಗದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಈ ಬ್ಯೂಟಿ ಬಿಗ್ ಬಾಸ್ ಏನಾದರೂ ಬಂದರೆ ನೋಡುಗರ ಕಣ್ಣಿಗೂ ತುಂಬಾ ತಂಪಾಗುತ್ತೆ ಅಂತಲೇ ಹೇಳ್ಬೋದು. 8ನೇದಾಗಿ ಶರ್ಮಿತಾ ಗೌಡ, ಹಾರ್ಡ್ ಗ್ಲಾಮರಸ್ ಬ್ಯೂಟಿ. ಒಳ್ಳೆತನ ಇವರ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಕೂಡ. 9ನೇದಾಗಿ ಸಮೀರ್ MD, ಸೌಜನ್ಯಕ್ಕೆ ವಿಡಿಯೋ ಮೂಲಕ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಯೂಟ್ಯೂಬರ್. ಪ್ರಸ್ತುತ ಎಲ್ಲರ ನೆಚ್ಚಿನವರು. ಬಹಳಷ್ಟು ಅಭಿಮಾನಿಗಳು ಇವರು ಬಂದರೆ ಚೆನ್ನಾಗಿರುತ್ತೆ ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. 10ನೇದಾಗಿ ಸೂರಜ್, ಅನವಶ್ಯಕ ಜಗಳ ಬೇಕಾ ನಾನು ಮಾಡುವೆ, ಅನವಶ್ಯಕ ಮಾತುಗಳು ಬೇಕಾ ನಾನು ಮಾತಾಡುವೆ, ಅನವಶ್ಯಕ ಜೋಕ್ಸ್ ಬೇಕಾ ಮಾಡುವೆ, ಅನವಶ್ಯಕ ಕ್ವಾಟ್ಲೆ ಬೇಕಾ ನಾನು ಮಾಡುವೆ ಅಂತ ಹೇಳುತ್ತಾರೆ. ಇವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂದರೂ ತಪ್ಪಾಗೋದಿಲ್ಲ. 11ನೇದಾಗಿ ಗಿಲ್ಲಿ ನಟ, TRP ಕಿಂಗ್ ಅಂತಲೇ ಹೇಳ್ಬೋದು. ಸ್ಪಾಟಲ್ಲಿ ಸಾಹಿತ್ಯ ರಚನೆ ಮಾಡಿ ವೀಕ್ಷಕರನ್ನು ಮನರಂಜಿಸುವ ಎಲ್ಲ ಕೌಶಲ್ಯಗಳು ಇವರಲ್ಲಿವೆ. ಬರ್ತಾರೆ ಅನ್ನೋದು ಡೌಟು, ಬಟ್ ಬಂದರೆ ಗಗನ ಮತ್ತು ಗಿಲ್ಲಿದು ಲವ್ ಸ್ಟೋರಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಕಾದು ನೋಡಬೇಕು. 12ನೇದಾಗಿ ಬರ್ತಕ್ಕಂಥದ್ದೇ ಗಂಗಾವತಿ ಪ್ರಾಣೇಶ್, ಹಾಸ್ಯ ಭಾಷಣಕಾರ. ಇವರಿಂದ ಒಂದಿಷ್ಟು ಹಿತವಚನಗಳು, ಬದುಕಿಗೆ ಬೇಕಾಗಿರ್ತಕ್ಕಂಥ ಪ್ರೇರಣಾತ್ಮಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು.
ಬಂದರೆ ಸೂಪರ್ ಆಗಿರುತ್ತೆ. 13ನೇದಾಗಿ ಬರ್ತಕ್ಕಂಥದ್ದೇ ನಾಗರಾಜ್ ಕುಡುಪಲಿ. ವಿಭಿನ್ನ ವ್ಯಕ್ತಿತ್ವವುಳ್ಳ ಮನುಷ್ಯ. ಬಹುಶಃ ಇವರು ಬಿಗ್ ಬಾಸ್ಗೆ ಬಂದರೆ ಲಾಯರ್ ಜಗದೀಶ್ 2.0 ವೇರಿಯೇಷನ್ ಅಂತಲೇ ಹೇಳ್ಬೋದು. 14ನೇದೇ ಬರ್ತಕ್ಕಂಥದ್ದೇ RJ ಸುನೀಲ್. ಫ್ರಾಂಕ್ ಕಾಲ್ ಮಾಡೋರು. ಎಂತೆಂಥ ಬೈಗಳು ಬಯಸ್ಕೊಳ್ತಾರೆ. ಹಾಗೆಯೇ ನಗುನ ಹಂಚೋ ಕೆಲಸ ಮಾಡೋ ಇವರಿಗೆ ಕಂಟೆಸ್ಟೆಂಟ್ಗಳಿಗೆ ಹೇಗೆ ಕಾಗಿ ಹಾರಿಸ್ತಾರೆ ಅನ್ನೋದೇ ಕಾದು ನೋಡಬೇಕು. 15ನೇದಾಗಿ ಬರ್ತಕ್ಕಂಥದ್ದೇ ಅರುಣ್ ಕಟಾರಿ. ಗೋಲ್ಡ್ ಬಾಯ್. ಆ ಕಡೆ ಈ ಕಡೆ ಹುಡುಗಿಯರು ಇವರ ಜೊತೆ. ಇವರು ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ನಿರ್ಧಾರ ಮಾಡೋಕ್ಕೆ ನಾವ್ಯಾರು? ಜನ ಮರಳು, ಜಾತ್ರೆ ಮರಳು, ಏನೋ ಒಂದು ಮಾಡಲಿ, ಒಳ್ಳೆಯದಾಗಲಿ, ಕಳಿಸ್ಕೊಡ್ರಪ್ಪ ತಗೋಲಿ. 16ನೇದಾಗಿ ಬರ್ತಕ್ಕಂಥದ್ದೇ ಧರ್ಮೇಂದ್ರ ಕುಮಾರ್. ಕರ್ನಾಟಕದ ಸುಪ್ರಸಿದ್ಧ ಐತಿಹಾಸಿಕ ತಾಣಗಳ ಚರಿತ್ರೆ ಮತ್ತು ಇತಿಹಾಸ ಇವರಿಂದ ಕೇಳೋಕೆ ಒಂಥರ ಮಜಾ ಕಣ್ರಿ. ಹೇಳೋ ಸ್ಟೈಲು, ವಿವರಿಸೋ ರೀತಿ, ಇವರು ಬಂದರೆ ಬಿಗ್ ಬಾಸ್ಗೆ ಸಖತ್ತಾಗಿರುತ್ತದೆ. 17ನೇದಾಗಿ ಬರ್ತಕ್ಕಂಥದ್ದೇ ಸಂಜೀವ್ SSR. ಮಾಡರ್ನ್ ರೈತ ಅಂತಲೇ ಹೇಳ್ಬೋದು. ಹಲವಾರು ಜನರಿಗೆ ಸ್ಫೂರ್ತಿ ತುಂಬಿ ಅವರ ಬದುಕು ಕಟ್ಟಿಕೊಳ್ಳಲು ಒಂದಿಷ್ಟು ಸಹಾಯ ಮಾಡಿದವರು. ಇವರ ವಿಚಾರಗಳು ಬಿಗ್ ಬಾಸಲ್ಲಿ ಹೇಗೆಲ್ಲ ಇರ್ತವೆ ಅಂತ ಕಾದು ನೋಡಬೇಕು. 18ನೇದಾಗಿ ಬರ್ತಕ್ಕಂಥದ್ದೇ ರಘು, ಬಾಡಿ ಬಿಲ್ಡರ್. ಸದ್ಯಕ್ಕಂತೂ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ಏನಾದರೂ ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಆಶಯ.